ಓದು ವಿದ್ಯಾರ್ಥಿಗಳೇ, ಇನ್ನು ಅಲಂಕಾರದ ಬಗ್ಗೆ ನೋಡ್ಕೋತ ಹೋಗೋಣ. ನಿಮಗೆ ಬರ್ತಕ್ಕಂಥದ್ದು ದ್ವಿತೀಯ ಭಾಷೆ ಕನ್ನಡಕ್ಕೆ ಉಪಮಾಲಂಕಾರ ಮತ್ತು ರೂಪಕಲಂಕಾರ. ಈಗಾಗಲೇ 3 ಎಕ್ಸಾಮ್ಗೂ ಕೂಡ ಉಪಮಾಲಂಕಾರನ ನಿಮ್ಗೆ ಕೊಟ್ಟಿದ್ದಾರೆ ಎಕ್ಸಾಮ್ಗೆ. ನೋಡ್ರಿ, ಅದ್ರ ಜೊತೆ ನೀವು ರೂಪಕಲಂಕಾರನೂ ಕೂಡ ಹೆಚ್ಚಾಗಿ ಸ್ವಲ್ಪ ನೋಡ್ಕೊರಿ. ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಈಗ ಮೊದಲು ನಾವು ಅಲಂಕಾರದ ಹೆಸರು ಬರೆದು ಲಕ್ಷಣ ಬರೆದು ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ ಸಮನ್ವಯಗೊಳಿಸಿ ಬರೀಬೇಕು. ಅಂದಾಗ ನಿಮ್ಗೆ 3 ಅಂಕಗಳು ಸಿಗ್ತಾವು. ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ. ಇನ್ನು ಉಪಮಾಲಂಕಾರದೊಳಗಡೆ ಉಪಮಾನವನ್ನು ನೀವು ಹೆಂಗೆ ಕಂಡುಹಿಡಿತೀರಿ? ಅಂತ್ಯ ಪದದ ಹಿಂದಿನ ಪದ ಯಾವಾಗಲೂ ಏನಾಗಿರ್ತದ? ಉಪಮಾನ ಆಗಿರ್ತದೆ. ಅಂದರೆ ಇಲ್ಲೇ ಚಂದ್ರ ಅಂತಕ್ಕಂಥದ್ದು ಉಪಮಾನ ಆದ್ರೆ ಮಗುವಿನ ಮುಖ ಉಪಮೇಯ ಆಗಿರ್ತದೆ. ಆದರೆ ಕೆಲವೊಂದು ಕಡೆ ನೀವು ಭಿನ್ನವಾಗಿ ಕೊಟ್ಟಿರ್ತಾರೆ. ಹೆಂಗೆ ಅನ್ನೋದನ್ನು ನೋಡ್ಕೋತ ಹೋಗೋಣ್ರಿ. ಎರಡನೇದ್ದು ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ. ಇನ್ನು ಮೂರನೇದು ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ. ಇಲ್ಲೇ ನೋಡ್ರಿ, ಉಪಮಾನ ನೀವು ಕಂಡುಹಿಡಿಬೇಕು ಅಂತಂದ್ರೆ ಅಂತ್ಯ ಪದದ ಹಿಂದಿನ ಪದ ಏನಾಗಿರ್ತದ? ನಿಂಬೆ ಹಣ್ಣಿನಂತೆ. ಹಾಗಾದರೆ ಉಪಮೇಯ ಕುಣಿಗಲ್ ಕೆರೆ ಅಂತಕ್ಕಂಥದ್ದು ನೋಡ್ರಿ. ಅದ್ರ ಜೊತೆಗೆ ಇದು ಡಿಫ್ರೆಂಟ್ ಆಗಿದೆ. ಆಗ ತಾನೇ ಹಾಡಲು ಕಲಿತ ಮರಿಕೋಗಿಲೆಯಂತೆ. ಇಲ್ಲೇ ಉಪಮಾನ ಮರಿಕೋಗಿಲೆ ಅಂತ ನೀವು ಕಂಡು ಹಿಡಿದ್ರಿ. ಆಗ ತಾನೇ ಹಾಡಲು ಅಂದರೆ ಯಾರದು? ಬಾಲಕ ಪುಟ್ಟಯ್ಯ ಅನ್ನೋದು ಪಾಠದ ಮಧ್ಯದಲ್ಲಿ ಬಂದಿರತಕ್ಕಂಥದ್ದು. ಅದಕ್ಕೆ ನೀವು ಪಾಠದ ಅರ್ಥ ಕೂಡ ನಿಮಗಲ್ಲೇ ಗೊತ್ತಿರಬೇಕು. ಇನ್ನು ಸಾವಿರಾರು ಮಳೆಬಿಲ್ಲೆಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ನಾಡ ನರಿಯ ಓಲ್ ಎನೆಗೆ ನೀ ಹಲುಗಿರಿ. ಇನ್ನು ರೂಪಕಲಂಕಾರ ಸೀತೆ ಮುಖ ಕಮಲ ಅರಳಿತು. ಇಲ್ಲೇ ನೋಡ್ರಿ, ನೀವು ಹೆಂಗೆ ಟ್ರಿಕ್ಕನ್ನು ಉಪಯೋಗಿಸ್ಬೇಕಂದ್ರೆ ಸೀತೆ ಮುಖ ಕಮಲದಂತೆ ಅರಳಿತು ಅನ್ನೋದನ್ನು ನೀವು ತಲೆಯನ್ನು ಉಪಯೋಗಿಸ್ಕೊಂಡ್ರೆ ಕಮಲದಂತೆ ಅಂತ ಬಂತು ಅಂದರೆ ಅಂತ್ಯ ಪದ ಹಿಂದಿನ ಪದ ಏನಿರುತ್ತಾ? ಕಮಲ. ಅವಾಗ ಏನಾಗುತ್ತೆ? ಅದು ಉಪಮಾನ ಆಗುತ್ತೆ. ಆವಾಗ ನೀವು ಸೀತೆ ಮುಖವನ್ನು ಉಪಮೇಯ ಅಂತಂದು ತೆಗೆದುಕೊಂಡು ಇಲ್ಲೇ ನೀವು ಬರಿಬೇಕಾಗುತ್ತೆ. ಇನ್ನೊಂದು ಸೂರ್ಯನ ಚಿನ್ನದ ಕಿರಣ. ಉಪಮಾನ ಚಿನ್ನದಂತೆ ಅಂತ ನೋಡ್ಕೊರಿ, ಚಿನ್ನ ಬರುತ್ತಾ, ಉಪಮೇಯ ಸೂರ್ಯ ಆಗುತ್ತೆ. ಪ್ರೀತಿಯ ಹೊಳೆ. ನೋಡ್ರಿ, ಪ್ರೀತಿಯ ಹೊಳೆಯಂತೆ ಅಂತ ಮಾಡ್ರಿ. ಅಂತೆ ಅಂತ ಮಾಡ್ಕೊಂಡ್ರಲ್ಲಿ ನಿಮ್ಗೆ ಹೊಳೆ ಅಂತಕ್ಕಂಥದ್ದು ಉಪಮಾನ ಆಗುತ್ತಾ. ಬದುಕೆ ಬಂಗಾರ, ಬಂಗಾರದಂತೆ ಅನ್ನ. ನೆಕ್ಸ್ಟು ಮುಖ ಚಂದ್ರ, ಮುಖ ಚಂದ್ರನಂತೆ ಅಂದ್ರೆ ಚಂದ್ರ ಅನ್ನೋದೇನಾಗುತ್ತೆ? ಉಪಮಾನ ಆಗುತ್ತೆ. ಇದಿಷ್ಟೂ ನೋಡ್ಕೋರಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು.